ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸುಪ್ರೀ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ಗೃಹಲಕ್ಷ್ಮಿ 11ನೇ ಕಂತಿನ ಮೇಲೆ 2 ರೂಲ್ಸ್, ಅದರ ಜೊತೆಗೆ ಒಂದು 40% ಜನರಿಗೆ ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಬಂದಿದೆ. ಇನ್ನು 60% ಜನರಿಗೆ ಬಂದಿಲ್ಲ. ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು 11ನೇ ಕಂತಿನ ಹಣ ಆಗಿರ್ಬೋದು, ಒಂದು ಪೆಂಡಿಂಗ್ ಹಣ ಆಗಿರ್ಬೋದು, ಯಾವುದು ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಯಾಕೆ ಬಂದಿಲ್ಲ, ಹಾಗೇನೆ ಆ 2 ರೂಲ್ಸ್ ಏನು ಗೃಹಲಕ್ಷ್ಮಿ ಯೋಜನೆಯ ಒಂದು 11ನೇ ಕಂತಿನಿಂದ 2 ರೂಲ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ತಮ್ಲೈನಲ್ಲಿ ಕೂಡ ನೋಡಿದ್ರೆ, ಆ ರೂಲ್ಸ್ ಏನು ಮತ್ತೆ ಯಾಕೆ ಬರೋದಿಲ್ಲ, ಇಷ್ಟು ಜನರಿಗೆ ಯಾಕೆ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೋಡೋದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ. ನಿಮಗೂ ಕೂಡ ಗೊತ್ತಿರೋ ಹಾಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು 11ನೇ ಕಂತಿನ ಹಣ 3 ತಿಂಗಳಿಂದ ಬರ್ತಿಲ್ಲ, ಹಾಗೆ 2 ತಿಂಗಳಿಂದ ಬರ್ತಿಲ್ಲ, 1 ತಿಂಗಳಿಂದ ಬರ್ತಿಲ್ಲ. ಎಲೆಕ್ಷನ್ ಆದ ನಂತರ ನಮಗೆ ಯಾವುದೇ ತರಹದ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು, ಅನ್ನಭಾಗ್ಯ ಹಣ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ನಮಗೆ 1 ರೂಪಾಯಿನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹರಿದಾಡ್ತಿದ್ದಾರೆ. ಗೃಹಲಕ್ಷ್ಮಿಯರು ಕೂಡ ಈ ಒಂದು ಮಾತನ್ನ ಆಡ್ತಿದ್ದಾರೆ ಅಂತಾನೆ ಹೇಳ್ಬೋದು, ಹೇಳ್ತಿದ್ದಾರೆ. ಎಲ್ಲ ಕಡೆ ನ್ಯೂಸ್ ಚಾನೆಲಲ್ಲೂ ಕೂಡ ಈ ಒಂದು ವಿಷಯ ಹರಿದಾಡ್ತಿದೆ ಅಂತಾನೆ ಹೇಳ್ಬೋದು. ಗೃಹಲಕ್ಷ್ಮಿ ಹಣ ನಮಗೆ ಬರ್ತಿಲ್ಲ, ಈ ಒಂದು 3 ತಿಂಗಳಿಂದ ಬರ್ತಿಲ್ಲ, ಯಾಕೆ ಬರ್ತಿಲ್ವೋ, ನಿಲ್ಸೇ ಬಿಟ್ರೋ ಏನೋ ಗೊತ್ತಿಲ್ಲ, ನಮಗೆ ಮೋಸ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹರಿದಾಡ್ತಿರೋದು ನಿಮಗೂ ಕೂಡ ಗೊತ್ತಿರುತ್ತೆ. ಈ ಒಂದು ಗೃಹ ಜ್ಯೋತಿ ಯೋಜನೆ ಏನಿದೆ ಅದನ್ನಾದ್ರೂ ನಿಲ್ಲಿಸ್ಬಿಟ್ಟು ನಮಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು 11ನೇ ಕಂತಿನ ಹಣ ಆಗಿರ್ಬೋದು, ಪೆಂಡಿಂಗ್ ಹಣ ಆಗಿರ್ಬೋದು, ಅದನ್ನಾದ್ರೂ ಹಾಕಿದ್ರೆ ಆಗಲ್ವಾ ಈ ಸರ್ಕಾರದವರು ಅಂತ ಹೇಳ್ಬಿಟ್ಟು ಎಲ್ಲ ಗೃಹಲಕ್ಷ್ಮಿಯರು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ನಮಗೆ ತುಂಬಾನೇ ಹೆಲ್ಪ್ ಆಗ್ತಿತ್ತು ಅದರಿಂದ. ಮನೆ ರೇಷನ್ಗಾಗಿರ್ಬೋದು, ಬಾಡಿಗೆ ಕಟ್ಟೋಗಾಗಿರ್ಬೋದು, ತುಂಬಾನೇ ಅಂದರೆ ತುಂಬಾನೇ ಹೆಲ್ಪ್ ಆಗ್ತಿತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ. ಇವಾಗ ಬರ್ತಿಲ್ಲ, ನಾವೇನು ಮಾಡೋದು? ಹಾಗೆಯೇ ಹಾಸ್ಪಿಟ್ಲ್ ಖರ್ಚಾಗಿರ್ಬೋದು, ಎಜುಕೇಷನ್ ಫೀಸ್ ಆಗಿರ್ಬೋದು, ತುಂಬಾನೇ ಅಂದರೆ ತುಂಬಾನೇ ಹೆಲ್ಪ್ ಆಗ್ತಿತ್ತು. ಏನು ಮಾಡೋದು ಇವಾಗ? ನಿಲ್ಲಿಸ್ಬಿಡ್ತಾರೋ ಏನೋ, ಮುಂದುವರ್ಸ್ಕೊಂಡು ಹೋಗ್ತಾರೋ ಇನ್ನೂ ಹಾಕೇ ಇಲ್ಲ. ನಮಗೆ ಒಂದು 2-3 ತಿಂಗಳಿಂದ ನಮಗೆ ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ಬರ್ತಾನೆ ಇಲ್ಲ, ಅನ್ನಭಾಗ್ಯ ಹಣ ಕೂಡ ಬರ್ತಿಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಮಹಿಳೆಯರು ಹೇಳ್ತಿದ್ದಾರೆ, ಹಾಗೆಯೇ ಹರಿದಾಡ್ತಿದೆ ಅಂತಲೇ ಹೇಳ್ಬಿಟ್ಟು ನೋಡ್ಬೋದು. ಈ ಎಲ್ಲ ಕಡೆ ಹರಿದಾಡ್ತಿರೋ ಮಾತನ್ನ ಕೇಳಿ ಸ್ವತಃ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರೇ ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಒಂದು ಡೇಟನ್ನು ಕೂಡ ನಿಗದಿತ ಒಂದು ಡೇಟ್ಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಹಾಕಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಯಾವ ಡೇಟ್ ಅಂತ ಹೇಳ್ಬಿಟ್ಟು ನಾನು ಮೊನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಸೊ ಅದೇ ಥರವಾಗಿ ಒಂದು 10 ದಿನ ಅಂದರೆ ಈ ಒಂದು ಎರಡು ವಾರಗಳೇ ಆಯಿತು ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಯಾಗಿ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಂದರೆ ಒಂದು 11ನೇ ಕಂತಿನ ಹಣ 10ನೇ ಕಂತಿನವರೆಗೂ ಎಲ್ರಿಗೂ ಕೂಡ ಬಂದಿದೆ. ಇನ್ನು ಕೆಲವರಿಗೆ ಪೆಂಡಿಂಗ್ ಹಣನೇ ಬಂದಿಲ್ಲ. 10ನೇ ಕಂತಿನ ಹಣ ಆದಮೇಲೆ ನಿಮಗೆ 11ನೇ ಕಂತಿನ ಹಣ ಈ ಒಂದು 2 ವಾರದಿಂದನೇ ಬಿಡುಗಡೆಯಾಗಿದೆ. ಸೊ ಅದನ್ನು ಒಂದು ನಿಗದಿತ ಡೇಟ್ ಕೂಡ ಕೊಟ್ಟಿದ್ದಾರೆ. ತಿಂಗಳು ನಿಮಗೆ 26ನೇ ತಾರೀಕು ಅಂದರೆ 21ರಿಂದ 26ನೇ ತಾರೀಕು ಒಳಗಡೆ ನಿಮಗೆ ತಿಂಗಳು ಬರುತ್ತೆ. ಇನ್ಯಾವುದೇ ಕಾರಣಕ್ಕೂ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸೋದಿಲ್ಲ. ಈ ಒಂದು 11ನೇ ಕಂತಿನ ಹಣ ಏನು ಬರಬೇಕಾಗಿದೆ ಅದ್ರ ಜೊತೆಗೆ ನಿಮಗೆ ಪೆಂಡಿಂಗ್ ಹಣನೂ ಸೇರಿಸಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರೇ ಹೇಳಿದರು. ಸೊ ಅದೇ ತರವಾಗಿ ಒಂದು ಜೂನ್ 30 ಒಳಗಡೆ ನಿಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಕೂಡ ಹೇಳಿದರು. 11ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದೀವಿ, ಈ ಒಂದು ಜೂನ್ 30 ಒಳಗಡೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದರು. ಇನ್ನೂ ಕೂಡ ಒಂದು ಜೂನ್ 30 ಒಳಗಡೆ ಹಾಕ್ತೀವಿ ಅಂತ ಹೇಳಿದ್ರು, ಇನ್ನೂ ಕೂಡ ಬರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಎಲ್ಲರೂ ಹೇಳ್ತಿದ್ದಾರೆ, ಎಲ್ಲ ಕಡೆ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾವು ಕಾದು ನೋಡಬೇಕಾಗಿರೋದು ಈ ಒಂದು 21ರಿಂದ 26ನೇ ತಾರೀಕು ಒಳಗಡೆ, ಅಂದರೆ ಯಾವುದೇ ಕಾರಣಕ್ಕೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸೋದಿಲ್ಲ 5 ವರ್ಷಗಳ ಕಾಲ. ಅದೇ ತಿಂಗಳು ಈ ಡೇಟನ್ನು ನಿಗದಿತವಾಗಿ ಈ ಡೇಟು ಒಳಗಡೆ ನಿಮಗೆ ಹಾಕ್ತೀವಿ ಗೃಹಲಕ್ಷ್ಮಿ ಯೋಜನೆ ಒಂದು ಹಣವನ್ನು ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ. ಜೂನ್ 21ರಿಂದ 26ನೇ ತಾರೀಕು ಒಳಗಡೆ ತಿಂಗಳು ಅದೇ ಡೇಟ್ ಒಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಕಾದು ನೋಡಬೇಕು ಅಂತ ಹೇಳ್ಬಿಟ್ಟು ನೋಡ್ಬೋದು. ಗೃಹಲಕ್ಷ್ಮಿ ಯೋಜನೆ ಒಂದು 11ನೇ ಕಂತಿನ ಹಣ ಒಂದು ಬಿಡುಗಡೆಯಾಗಿ ಒಂದು ನೆಕ್ಸ್ಟ್ ಡೇನೇ ಒಂದು 5 ಲಕ್ಷ ಜನರಿಗೆ ಹಾಕಿದ್ದಾರೆ. ಅದು ನೆಕ್ಸ್ಟ್ ಡೇ ಒಂದು 10 ಲಕ್ಷ ಜನರಿಗೆ ಹಾಕಿದ್ದಾರೆ. ಸೊ ಒಂದು 40% ಜನರಿಗೆ ಗೃಹಲಕ್ಷ್ಮಿ ಒಂದು 11ನೇ ಕಂತಿನ ಹಣ ಬಂದಿದೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಬಂದಿದೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು 60% ಜನರಿಗೆ ಬಂದಿಲ್ಲ ಅಂತಲೇ ಹೇಳ್ಬೋದು. ತುಂಬಾನೇ ಅಂದರೆ ತುಂಬ ಜನ ಈ ಒಂದು ಹಣದಿಂದ ನಮಗೆ ತುಂಬಾನೇ ಹೆಲ್ಪ್ ಆಗ್ತಿತ್ತು ಅಂತ ಹೇಳ್ತಾ ಇದ್ರು. ಸೊ ಅವರೆಲ್ಲ ಏನು ಮಾಡಬೇಕಂದ್ರೆ, ಅವ್ರಿಗೆಲ್ಲ ಒಂದು 11ನೇ ಕಂತಿನಿಂದ ಬಂದಿಲ್ಲ ಅಂತ ಹೇಳೋದಾದ್ರೆ, ಪೆಂಡಿಂಗ್ ಹಣ ಬಂದಿಲ್ಲ ಅಂತ ಹೇಳೋದಾದ್ರೆ, ಈ ಒಂದು 21ರಿಂದ 26ನೇ ತಾರೀಕು ಒಳಗಡೆ ಏನಂತ ಹೇಳಿದ್ದಾರೆ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಏನಂತ ಹೇಳಿದ್ದಾರೆ, ಈ ಒಂದು ನಿಗದಿತ ಡೇಟ್, ಆ ಡೇಟ್ ಒಳಗಡೆ ನಿಮಗೆ ಬರ್ಬೋದು. ಸೊ ವೆಯ್ಟ್ ಮಾಡಿ ನೋಡಿ, ಯೋಚನೆ ಮಾಡಬೇಡಿ. ಹಾಗೆಯೇ ಅದ್ರ ಜೊತೆಗೆ ಏನು 2 ರೂಲ್ಸ್ಗಳನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಮೇಲೆ, ಏನು ರೂಲ್ಸನ್ನು ಮಾಡಿದ್ದಾರೆ ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಮೊದಲನೇ ರೂಲ್ಸ್ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಗೃಹಲಕ್ಷ್ಮಿ ಯೋಜನೆ ಒಂದು 1ನೇ ಕಂತಿನ ಹಣ ಯಾವಾಗ ಜಾರಿ ಆಯಿತು ಅವಾಗಲೇ ಕೂಡ ಹೇಳಿದ್ರಂತೆ BPL ಮತ್ತು ಅಂತ್ಯೋದಯ ಕಾರ್ಡ್ ಯಾರ್ಯಾರ ಹತ್ರ ಇದೆಯೋ ಎಲ್ಲರೂ ಕೂಡ ಒಂದು ಅರ್ಜಿಯನ್ನು ಸಲ್ಲಿಸಿ ಗೃಹಲಕ್ಷ್ಮಿ ಯೋಜನೆಗೆ ಅಂತ ಹೇಳ್ಬಿಟ್ಟು. ಸೊ ಆದರೂ ಕೂಡ BPL ಮತ್ತು ಅಂತ್ಯೋದಯ ಕಾರ್ಡ್ ಬಿಟ್ಟು
APL ಕಾರ್ಡ್ ಅವರು ಕೂಡ ಈ ಒಂದು ಯೋಜನೆಗೆ ಅರ್ಜಿ ಹಾಕಿದ್ದಾರೆ. ಸೊ ಬಂದರೆ ಬರಲಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಅರ್ಜಿಯನ್ನು ಹಾಕಿದ್ರು ಕೂಡ ಇವರಿಗೆ 10ನೇ ಕಂತಿನ ಹಣದವರೆಗೂ ಕೂಡ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಅದನ್ನು ಇವಾಗ APL ಕಾರ್ಡ್ದಾರರು ಏನಿದ್ದಾರೆ ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು 10ನೇ ಕಂತಿನ ಹಣದವರೆಗೂ ಏನು ಬಂದಿದೆ, ಇನ್ಮೇಲೆ ಅವ್ರಿಗೆ ಬರೋದಿಲ್ಲ ಅಂತಲೇ ಹೇಳ್ಬೋದು. ಸರ್ಕಾರದಿಂದನೇ ಸ್ಪಷ್ಟನೆಯನ್ನು ಕೊಟ್ಟಿರೋ ಹಾಗೆ APL ದಾರರಿಗೆ ಇನ್ಮೇಲೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ 11ನೇ ಕಂತಿನಿಂದ ಬರಲ್ಲ ಅಂತ ಹೇಳ್ಬಿಟ್ಟು ನೋಡ್ಬೋದು. ಅದೇ ಥರವಾಗಿ GST ಫೈಲ್ GST ಕಟ್ತಿರೋರಾಗಿರ್ಬೋದು, ಹಾಗೆಯೇ ಟ್ಯಾಕ್ಸ್ ಕಟ್ತಿರೋರಾಗಿರ್ಬೋದು, ಎಲ್ರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಅದರ ಜೊತೆಗೆ ಏನು ಮಾಡಿದ್ದಾರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ನಕಲಿ ಕಾರ್ಡ್ ಅಂತ ಹೇಳ್ಬಿಟ್ಟು ಸುಮಾರು ಜನ ಮಾಡಿಸ್ಕೊಂಡಿದ್ದಾರಂತೆ. ಸರ್ಕಾರದಿಂದನೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರೋ ಥರನೇ ನಕಲಿ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರೆ. ಒಂದೇ ಮನೆಯಲ್ಲಿ ಒಂದಕ್ಕಿಂತ ಜಾಸ್ತಿ ರೇಷನ್ ಕಾರ್ಡ್ ಇದ್ದರೆ ಅವ್ರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತಲೇ ಹೇಳ್ಬಿಟ್ಟು ನೋಡ್ಬೋದು. ಇವೆರಡೂ ಕೂಡ ಒಂದು ಸರ್ಕಾರದಿಂದ 2 ರೂಲ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ನಕಲಿ ರೇಷನ್ ಕಾರ್ಡ್ ಅಂದರೆ ಒಂದಕ್ಕಿಂತ ಹೆಚ್ಚು ರೇಷನ್ ಕಾರ್ಡ್ ಒಂದೇ ಮನೆಯಲ್ಲಿ ಇರತಕ್ಕದ್ದು, ಮತ್ತು ಇದ್ರ ಜೊತೆಗೆ ಒಂದು GST ಕಟ್ತಿರೋರಾಗಿರ್ಬೋದು, ಟ್ಯಾಕ್ಸ್ ಕಟ್ತಿರೋರಾಗಿರ್ಬೋದು, APL ಕಾರ್ಡ್ದಾರರಾಗಿರ್ಬೋದು, ಇಂಥವ್ರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ಮೇಲೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಒಂದು ರೂಲ್ಸನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಯಾರಿಗೆಲ್ಲ ಈ ಒಂದು 11ನೇ ಕಂತಿನ ಹಣ ಮತ್ತು ಪೆಂಡಿಂಗ್ ಹಣ ಬಂದಿಲ್ವ, ಎಲ್ಲರೂ ಕೂಡ ವೆಯ್ಟ್ ಮಾಡಿ. ಒಂದು 21ರಿಂದ 26ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರೇ ಹೇಳಿರೋದ್ರಿಂದ ವೆಯ್ಟ್ ಮಾಡಿ ನೋಡಿ. ಹಾಗೆ ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಅದರಲ್ಲಿ ಹಾಲ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನನ್ನೆಲ್ಲ ವೀಡಿಯೋಸ್ ಕೂಡ ನಿಮಗೂ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟ ಇದ್ದರೆ ಒಂದು ಲೈಕನ್ನು ಕೊಡಿ.